ಯಾಕೆ ಅಂತಂದರೆ ಬೇಲ್ ಬೇಕಾ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ನಂಗೆ ಆಗ್ತಾ ಇಲ್ಲ, ನಾನೊಬ್ಬ ಸ್ಟಾರು, ನನ್ನ ಮೇಲೆ ಬಂಡವಾಳ ಹಾಕಿದ್ದಾರೆ, ಲೆಟ್ ಇಟ್ ಬಿ ಜೆನ್ಯೂನ್ ಎನಫ್. ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನಾನು ಟ್ರಾನ್ಸ್ಫಾರ್ಮ್ ಆಗಕ್ಕೆ ಇಷ್ಟಪಡ್ತಾ ಇದ್ದೀನಿ, ಏನೋ ಗೊತ್ತಿಲ್ಲ ಘಟನೆ ನನ್ನ ಮೇಲೆ ಆರೋಪ ಬಂದಿದೆ, ತನಿಖೆ ಆಗಲಿ, ನಾನು ಸಹಕಾರ ಮಾಡ್ತೀನಿ, ನಾನು ಕೋರ್ಟ್ಗೆ ಅಟೆಂಡ್ ಮಾಡಿಲ್ಲ ಈ ವ್ಯಕ್ತಿ, ಏನೋ ಬೇಲ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸೆಷನ್ ಕೋರ್ಟಲ್ಲಿ ಹೇಳಿದಾಗ ಓಡೋಗಿದ್ದಾನೆ. ಆಮೇಲೆ ಜಡ್ಜ್ ಹೇಳಿದ್ದಾರೆ ನೀನು ಶೂಟಿಂಗೆಲ್ಲ ಓದ್ತೀಯ, ಕೋರ್ಟಿಗೆ ಬರಲ್ಲ ಅಂತ. ಕೋರ್ಟ್ಗೆ ಹೋಗಲ್ಲ ಸರ್, ಕೋರ್ಟ್ಗೆ ಹೋಗಲ್ಲ, ಸುಮ್ಮನೆ ಇರಲ್ಲ, ಫ್ಯಾನ್ಸ್ ಕ್ರಿಯೇಟ್ ಮಾಡಿ ಡಿಸ್ಟರ್ಬೆನ್ಸು, ರಮ್ಯಾನ್ ಬಿಡಲ್ಲ. ಆಮೇಲೆ ಐ ಥಿಂಕ್ ಸುಪ್ರೀಂ ಕೋರ್ಟು ಒಂದು ವಾರ ಸಮಯ ತಗೊಂಡು ಇಬ್ಬರಿಗೂ ಅಫಿಡೇವಿಟ್ ಹಾಕಕ್ಕೆ ಹೇಳಿದ್ದಾರೆ. ಒಂದು ಅಪೆಲೆಂಟ್ಗೆ, ಅದೇ ನಮ್ಮ ಸರ್ಕಾರಕ್ಕೆ, ಮತ್ತು ದರ್ಶನ್ ಅವರ. ಆಮೇಲೆ ದರ್ಶನ್ ಅವ್ರ ಕೇಸಲ್ಲಿ ಇನ್ನೊಂದು ಏನು ಅಂತಂದರೆ ಕಪಿಲ್ ಸಿಬಲ್ ಅಪೇರ್ ಆಗ್ತಾಯಿದ್ರು, ಸಡನ್ನಾಗಿ ಅವ್ರು ಕೈ ಬಿಟ್ಟಿದ್ದಾರೆ, ಬೇರೆ ಯಾರೋ ಅಪೇರ್ ಆಗ್ತಾ ಇದ್ದಾರಂತೆ. ಇದೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಸಮಥಿಂಗ್ ದ ಸುಪ್ರೀಂ ಕೋರ್ಟ್ ತುಂಬ ಸೀರಿಯಸ್ ಆಗಿ ತಗೊಂಡೋಗಿದೆ ಅಂತ ಅನ್ನಿಸ್ತಾ ಇದೆ. ನಾನು ವರ್ಡಿಕ್ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಕಾರಣ ಯಾಕೆ ಅಂತಂದರೆ ಅದು ಸಬ್ಜುಡೈಸು. ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಲಿ. ಅವ್ರಿಗೆ ಡಿಸ್ಮಿಸ್ ಮಾಡಿದ್ರು ಸಂತೋಷನೇ, ಇಲ್ಲ ಬೇಡಪ್ಪ ನಾನು ವಿನಯ್ ಕುಲಕರ್ಣಿ ಥರ ನಾನು ಏನೋ ಮಾಡ್ತೀವಿ ಅಂತ ಆದೇಶ ಆದರೂ ಕೂಡ ಅದು ಸುಪ್ರೀಂ ಕೋರ್ಟ್ ಅಂತ ಬಿಟ್ಟಂಥ ವಿಚಾರ. ಅಲ್ಟಿಮೇಟ್ಲಿ ನಾವು ಹೇಳೋದಂತ ನಾವು ಯಾರು ದರ್ಶನ್ನ ವಿರೋಧಿಗಳಂತೂ ಅಲ್ಲ. ಪರೋಡಿಗಳ ಜೊತೆ ಹೋಗೋದು ಬಿಟ್ಬಿಡು, ಶೆಡ್ಗೆ ಹೋಗೋದು ಬಿಟ್ಬಿಡು, ಪಕ್ಕದ ಮನೆಗೆ ಹೋಗೋದು ಬಿಟ್ಬಿಡು, ಈ ರೌಡಿತನ ಬಿಟ್ಬಿಡು. ಆಮೇಲೆ ರಮ್ಯಾ ಅನ್ನೋಳು ಒಕ್ಕಲಿಗರ ಕಮ್ಯುನಿಟಿಯವಳು. ದಯಮಾಡಿ ಪದೇ ಪದೇ ನಮ್ಮಂಥ ಒಕ್ಕಲಿಗರು, ರಮ್ಯಾ ಅಂತ ಒಕ್ಕಲಿಗರ ಮೇಲೆ ನೀನು ಬೀಳ್ತೀಯ ಅಂತಂದರೆ ನಿನ್ನ ಮೂಲವನ್ನು ಕೂಡ ನಾವು ಮಾತಾಡಬೇಕಾಗ್ತದೆ. ನಾವು ಮಾತಾಡೋಕೆ ಹೋಗಲ್ಲ, ಯಾಕಂದರೆ ವಿ ಬಿಲೀವ್ ಯುವರ್ ಎ ಕನ್ನಡಿಗ. ಏನೇ ಇರ್ಬೋದು ಬ್ಯಾಕ್ಗ್ರೌಂಡಿಂದು, ನೀನೊಬ್ಬ ಕನ್ನಡಿಗನಂತ ನಾವೆಲ್ಲ ಕೊಡ್ತೀವಿ. ಒಬ್ಬ ಒಕ್ಕಲಿಗನ ಮಾಡ್ತಾನೆ ಇವನು, ನನಗೆ ಗೊತ್ತಿಲ್ಲ, ಈ ಪ್ರಥಮ ಅಲ್ಲ ಜಾತಿಗಳು ಮಾತಾಡಲ್ಲ, ಬಟ್ ಸಮ್ವೇರ್ ವಿ ಫೀಲ್ ಈಸ್ ಪರ್ಟಿಕ್ಯುಲರ್ಲಿ ಟಾರ್ಗೆಟಿಂಗ್ ಸಮ್ ಕಮ್ಯುನಿಟಿ ಅಂತ ಅನ್ನಿಸ್ತದೆ. ಒಕ್ಕಲಿಗನ ಏನೋ ಟಾರ್ಗೆಟ್ ಮಾಡ್ತಾವನ, ಯಾಕಂದ್ರೆ ಉಮಾಪತಿನೂ ಒಕ್ಕಲಿಗ, ರಮ್ಯಾನೋ ಒಕ್ಕಲಿಗ, ನಾವು ಒಕ್ಕಲಿಗ. ಗೊತ್ತಿಲ್ಲ ಏನಕ್ಕೆ ಇವನ್ ತಲೆಯಲ್ಲಿ ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಜಾತಿನೇನ ಟಾರ್ಗೆಟ್ ಮಾಡ್ತಾನೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳೋದು ಅಂತಂದರೆ ಸರ್, ಈ ಥರ ಮಾಫಿಯಾಗಳು ಕನ್ನಡ ಇಂಡಸ್ಟ್ರಿಲಿ ಬೇಡ. ನನ್ನ ರಿಕ್ವೆಸ್ಟ್ ಇದು, ಮೈ ರಿಕ್ವೆಸ್ಟ್ ಟು ಅಪೀಲ್ ಟು ಎವ್ರಿಬಡಿ ಆ್ಯಂಡ್ ಐ ಥ್ಯಾಂಕ್ ರಮ್ಯಾ ಫಾರ್ ಟೇಕಿಂಗ್ ದಿಸ್ ಸ್ಟೆಪ್. ರಮ್ಯಾ ಬಿಟ್ಟು ಬೇರೆ ಯಾರಾಗಿದ್ರು ನಮ್ಮೆಲ್ಲನೋ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಜಗದೀಶ್ ಗೊಂಬ್ಲಿ ಬಿಡಿ ಅಂತ ಸುಮ್ಮನೆ ಆದರು. ಯಾಕಂದರೆ ಅವ್ರಿಗೆ ನಮ್ಮನ್ನು ಕಂಡ್ರೆ ಅಷ್ಟೇ. ಪ್ರಥಮ ಯಾರೋ ಮೈಸೂರಿಂದ ಪಾಪ ಯಾರೋ ಬಾಡಿಗೆ ಮನೆ ಅಂದ್ಕೊಂಡು ಅವನು ಬಿಟ್ಟರು. ರಮ್ಯಾ ಅವ್ರದ್ದೇ ಕೂಸು, ಅವ್ರದ್ದೇ ಫಾರ್ಮರ್ MP, ಬಿಡಕ್ಕಾಗ್ತದ? ಬಿಟ್ಟರೆ ಜನ ಕ್ಯಾಕರ್ಸ್ ಹೋಗಿತಾರೆ. ನಿಮ್ಮ ಫಾರ್ಮರ್ MP ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ, ಯಾರು ಪ್ರೊಟೆಕ್ಟ್ ಮಾಡ್ತೀರಂತ. ಐ ಥಿಂಕ್ ದರ್ಶನ್ ರಾಂಗ್ ಕಾರ್ಡನ್ನು ಟಚ್ ಮಾಡಿದ್ದಾನೆ, ರಮ್ಯಾ ಅನ್ನೋ ರಾಂಗ್ ಕಾರ್ಡನ್ನು ಟಚ್ ಮಾಡಿದ್ದಾನೆ. ಇದು ರಾಂಗ್ ಕನೆಕ್ಷನ್ ಆಗಿ ಬಸ್ಟ್ ಅಂತೂ ಆಗುತ್ತೆ ಸರ್, ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಪ್ರಥಮ ಅವರ ಪ್ರಕರಣ ಆಗಿರ್ಬೋದು, ರಕ್ಷಕರ ಬಗ್ಗೆ ಆಗಿರ್ಬೋದು, ಜೊತೆಗೆ ಅಲ್ಲಿ ನಡೆದಂಥ ಘಟನೆಗಳ ಜೊತೆಗೆ ರಮ್ಯಾ ಅವರು, ದರ್ಶನ್ ಅವ್ರ ಬಗ್ಗೆ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.